ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ನಿನ್ನೆ ಸಾವಿರಾರು ಜನಸಂಖ್ಯೆಯಲ್ಲಿ ಮೂಡಿಬಂದಿರುವ ಕಾರ ಹುಣ್ಣಿಮೆಯ ದೃಶ್ಯ ನಮ್ಮ ವಾಹಿನಿಯಲ್ಲೇ. ಇತಿಹಾಸದಲ್ಲಿ ಪೂರ್ವಜರ ಕಾಲಿನಿಂದಲೂ ಬಂದಿರುವ ರೈತರ ದೊಡ್ಡ ಹಬ್ಬ ಕಾರ ಹುಣ್ಣಿಮೆ ಮೇಖಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕೈಯಲ್ಲಿ ಎತ್ತುಗಳನ್ನು ಹೊರಡಿಸುವ ಒಂದು ಸ್ಪರ್ಧೆ, ನಾಯಿಕ ಮನೆತನಕ್ಕೆ ಸೇರಿದ ಒಂದು ಎತ್ತು, ಗೌಡ್ರ ಮನೆತನಕ್ಕೆ ಸೇರಿದ ಮತ್ತೊಂದು ಎತ್ತಿನ ನಡುವೆ ರೋಚಕ ಷರತ್ತು ನಡೆಯಿತು. ಎರಡೂ ಎತ್ತುಗಳ ನಡುವೆ ಅತಿ ಘರ್ಷಣೆಯಿಂದ ಓಡಿದ ಎತ್ತುಗಳು ಕೊನೆಯ ಹಂತದಲ್ಲಿ ನಾಯಕರ ಎತ್ತು ಗೆದ್ದು ವಿಜಯದ ಮಾಲೆ ತನ್ನದಾಗಿಸಿಕೊಂಡಿತು. ಈ ನಾಯಕರ ಎತ್ತನ್ನ ಅನೇಕ ಯುವಕರು ಹಿಡಿದಿದ್ದರು. ಕೊನೆಯವರೆಗೂ ಗ್ರಾಮದ ಹೆಸರಾಂತ ಕಬಡ್ಡಿಪಟು ಕಾಂತು ಕೂಗೆ, ಪ್ರದೀಪ್ ನಾಯ್ಕ್ ಪಾದಗಳ ವೇಗದ ಚಲನಕ್ಕೆ ನಾಯಕರ ಎತ್ತಿಗೆ ಜಯ ದೊರೆತಂತಾಗಿದೆ. ಗೌಡ್ರ ಎತ್ತನ್ನ ಬೀರಪ್ಪ, ರಾಮು, ಓಂಕಾರ್ ಸೇರಿದಂತೆ ಅನೇಕ ಯುವಕರು ಹಿಡಿದಿದ್ರು. ಮೇಖಳಿ ಗ್ರಾಮದಲ್ಲಿ ಸುವ್ಯವಸ್ಥೆ, ಕಾರ ಹುಣ್ಣಿಮೆ ನಡೆಯಲಿಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನ ರಾಯಬಾಗ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ನೀಡಿದರು. ಈ ವೇಳೆ ಗ್ರಾಮದ ಮುಖಂಡರಾದ ಪಿ.ಎ. ನಾಯ್ಕ್, ವಿವೇಕ್ ಹಟ್ಟಿಕರ್, ಬಸವರಾಜ್ ಖಿಚಡೆ, ಪಿಂಟು ಕರಿಗಾರ್, ಸಂತೋಷ್ ಬುಗಾರೆ, ಸುನಿಲ್ ಖಿಚಡೆ, ಮಲ್ಕಾರಿ ಕೊಟ್ರೆ, ಅರ್ಜುನ್ ಚೌಗಲಾ, ಸಿದ್ದು ಕಾಂಬ್ಳೆ, ಮುರ್ಸಿದ್ ನಾಯ್ಕ್, ವಿಠ್ಠಲ್ ಪೂಜಾರಿ, ಸಂಜು ಕೊಂತಗೋಳ್, ನಾಗರಾಜ್ ಭಟ್ನೂರೆ, ಶ್ರೀಧರ್ ಖಿಚಡೆ ಸೇರಿದಂತೆ ಗ್ರಾಮದ ಯುವ ಮುಖಂಡರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೇಳೆ ಉಪಸ್ಥಿತರಿದ್ದರು. ವರದಿ ಸೋಮಶೇಖರ್ ಭಜಂತ್ರಿ.